ಮೈಸೂರಿನ ಸಾಗರಕಟ್ಟೆಯ ಮಸ್ಜಿದ್ ಎ ಬಿಲಾಲ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದರು. ಕ್ಷೇತ್ರದ ಶಾಸಕರು ಜಿಟಿ ದೇವೇಗೌಡ, ಮೈಸೂರು ಜಿಲ್ಲಾ ವಕ್ಫ್ ಬೋರ್ಡ್ ಚೇರ್ಮನ್ ಅಜೀಜುಲ್ಲಾ, ಅಜ್ಜು ಧರ್ಮಗುರುಗಳಾದ ಮೈಸೂರಿನ ತಾಜುದ್ದೀನ್ ಸಾಬ್, ಸರ್ಕಾಜಿ ಸಾಬ್ ಮತ್ತು ಗ್ರಾಮಸ್ಥರು, ಮುಖಂಡರು, ಯಜಮಾನರುಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಜರುಗಿತು. ನಮ್ಮ ಈ ಕ್ಷೇತ್ರದ ಶಾಸಕರಾದ ನನಗೆ ಗುರುಗಳಾದ ಜಿಟಿ ದೇವೇಗೌಡರಿಗೆ ನಾವು ಕೇಳ್ಕೊಳ್ಳುವಾಗ ಈ ಊರ ಹೆಸರು ಹೇಳಿದ ತಕ್ಷಣ ಅವರು, ಯಾಕಂದರೆ ಅವ್ರಿಗೆ ಮನೆ ಇದ್ದಂಗಿದೆ. ಈ ಕ್ಷೇತ್ರದಲ್ಲಿ ಶಾಸಕರಾದಮೇಲೆ ಎಲ್ಲ ಸಮಾಜದವ್ರಿಗೆ ಏನೇನು ಅನುಕೂಲ ಮಾಡಿಕೊಡ್ಬೇಕು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಡೀ ಜಿಲ್ಲೆಗೆ ನಾಯಕರು. ನಮಗವರು ಒಂದು ಕ್ಷೇತ್ರಕ್ಕಲ್ಲ, ಇಡೀ ಜಿಲ್ಲೆಗೆ ನಾಯಕರು. ನನಗೂ ರಾಜಕೀಯದಲ್ಲಿ ಸಾಕಷ್ಟು ಅವರು ಆಶೀರ್ವಾದ ಮಾಡಿ ರಾಜಕೀಯಕ್ಕೆ ನನ್ನ ಮುಂತಳ್ಳೋದ್ರಲ್ಲಿ ನಮ್ಮ ಜಿಟಿ ದೇವೇಗೌಡರೇ ಕಾರಣ. ಅವ್ರು ನಾವು ಎಷ್ಟು ಹೇಳಿದ್ರು ಸಾಲಲ್ಲ. ನಾವು ಈ ಚಾಮುಂಡೇಶ್ವರಿ ಕ್ಷೇತ್ರ ಅಂದರೆ ನನಗೊಂದು ವಿಶೇಷ ಕ್ಷೇತ್ರ. ಯಾಕಂದರೆ ನಮ್ಮ ಗೌಡ್ರವ್ರ ಕ್ಷೇತ್ರ, ಈ ಕ್ಷೇತ್ರ ನಮ್ಮ ಕೆಲಸ ಏನೋ ಮಾಡಬೇಕಂತೇಳಿ ಈ ಕ್ಷೇತ್ರದಲ್ಲಿ ಎಷ್ಟು ಮಸೀದಿಗಳು ಬರ್ತವೆ ನಮ್ಮ ಒಗ್ಗೂಡಿಗೆ ಸಂಬಂಧಪಟ್ಟಂಥದ್ದು ಒಂದು ಟೂರ್ ಮಾಡಿ ನಾವು ಎಲ್ಲ ಸರ್ವೆ ಮಾಡುವಾಗ ಈ ಊರಲ್ಲಿ ತುಂಬ ಹಳೆ ಮಸೀದಿ. ಆವಾಗ ಇಲ್ಲಿರೋಂಥ ಶಬೀರವರಾಗಿರ್ಬೋದು, ಇಲ್ಲಿರೋಂಥ ಎಲ್ಲ ಬಂದವರು ಕೇಳುವಾಗ ಮಳೆ ಬಿದ್ದರೆ ನಮಗೆಲ್ಲ ಒಳಗೆ ಮಳೆ ನೀರು ಬಂದ್ಬಿಡ್ತದೆ, ನಮಾಜಿ ಮಾಡೋಕ್ಕಾಗಲ್ಲ, ನಾವು ಮ್ಯಾಟೇನು ಹಾಕ್ಕೊಂಡು ಮಾಡ್ತೀವಿ, ತುಂಬ ನೀರು ಸೋರ್ತದೆ, ಅನುಕೂಲ ಇಲ್ಲ ಅಂತೇಳೋ ಸಂದರ್ಭದಲ್ಲಿ ನಾನು ನಮ್ಮ ಮಿನಿಸ್ಟರ್ ಬೀದರ್ ಜಮೀರ್ ಅಹಮದ್ ಖಾನ್ ಅವರು ವಿಚಾರ ತಿಳಿಸಿದೆ. ಅವರು ಗೌಡ್ರ ಜೊತೆ ಮಾತಾಡಿ ಒಂದು ಹೊಸ ಮಸೀದಿ ಕೆಲಸ ಮಾಡಿಸೋಕ್ಕೆ ಅದೇನು ಅನುದಾನ ಆಯ್ತದೆ ನಾವು ಬೋರ್ಡಿಂದ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಇನ್ನೂ ಅನುದಾನ ನಾವು ಬಂದಿಲ್ಲ. ಆದರೂ ನಾವು ನಮ್ಮ ಸ್ನೇಹಿತರು ನಮ್ಮ ಕೆಲವುಗಳು ಸೇರಿ ಒಂದು 5 ಲಕ್ಷ ರೂಪಾಯಿ ನಮ್ಮ ಕಡೆಯಿಂದ ನಾವು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಕಲೆಕ್ಷನ್ ಮಾಡಿ ಇವತ್ತು ಕೆಲಸ ಶುರು ಮಾಡಬೇಕಂತೇಳಿ. करीब है इलवाल के पास से भी आ सकते हैं, क्यारस के अंदर से भी आ सकते हैं, यहाँ क्यार नगर से भी करीब है। सागरकट्टे ये जो मैसूर का कैरस डैम है उसके बिल्कुल करीब है, इसके पीछे ही नदी है कैरस की, बैक साइड वाटर। जी 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 बैक साइड है और ये बहुत मशहूर है, पुरानी मस्जिद है अल्हम्दुलिल्लाह, जो खस्ता हाल में है। वबारिक वसल्लिम या अहदुस समद अल्लज़ी लम यलिद व लम यूलद व लम यकुल लहु कुफुवन अहद। अल्लाहुम्मा अक्फिना बिहलालिक व हरामिक व अगनिना बिफज़लिक अम्मन सिवाक। नस्अलुल्लाहल अज़ीम रब्बल अर्शिल अज़ीम अन यशफीना। अल्लाहुम्मा ला सग़ला इल्ला मा जअलतहु सग़ला व अंत तजअलु सग़लन इज़ा शि'ता। ला इलाहा इल्लल्लाहुल हलीमुल करीम। सुब्हानल्लाहि रब्बिल अर्शिल अज़ीम वल्हम्दुलिल्लाहि रब्बिल आलमीन। नस्अलुका मुजिबाति रहमतिक व अज़ाइमा मग़फ़िरतिक वल्गनीमत मिन कुल्लि बिर वस्सलामत मिन कुल्लि इत्म। ला तदअ लना ज़ंबन इल्ला गफ़रता वला गम्मन इल्ला फ़रजता वला हाजतन मिन हवाइज दुनिया वल आखिरा या अरहमर राहिमीन। ऐ अल्लाह हमारे गुनाहों को माफ़ फरमा। अल्लाह इस मुक़द्दस मस्जिद की तामीर के सिलसिले में मोहब्बत में हम सब लोग यहाँ जमा हुए हैं। अल्लाह इस तामीर को आसान फरमा, जुमला रुकावटों को दूर फरमा। ನಮ್ಮ ರಾಜ್ಯದಲ್ಲಿ ನೋಡಿಲ್ಲ, ನಮ್ಮ ಊರಲ್ಲಿ ನೋಡಿದ್ದೀನಿ. ನಮ್ಮ ಊರಲ್ಲಿ ಒಂದು ತೋಟದಲ್ಲಿ ಒಂದು ಕುಟುಂಬ, ಮತ್ತೊಂದು ಬಡ ಕುಟುಂಬ ಊರೊಳಗಡೆ, ಅವರು ಮದುವೆ ಮಾಡಿದರೆ ಊರೆಲ್ಲ ಸೇರಿ ಆ ಮಕ್ಕಳ ಮದುವೆಗೆ ಎಲ್ಲ ಒಬ್ಬರು ಮನೆ ತಪ್ಪದೆ ಭಾಗವಹಿಸ್ತಾ ಇದ್ದು. ಆ ಬಾದಾಮಿ ಖರ್ಜೂರ ಎಲ್ಲ ಎರಚ್ತಾ ಇದ್ರು ಬೇಕಾದಷ್ಟು ಹಿಂಗೆ ಮದುವೆಗಳಲ್ಲಿ. ನಮ್ಮ ಇನ್ನೊಂದು ಬರೀ ಹೆಣ್ಮಕ್ಳು ಪಾಪ ಅವ್ರು ಕೆಲಸ ಮಾಡಿ ಹೆಂಡತಿ ಅವರು ಇಬ್ಬರು ಆ ಮಕ್ಕಳನ್ನ ಸಾಕ್ಬೇಕಾದ್ರೆ ಆ ಮನೆಯಲ್ಲೇ ಪ್ರತಿಯೊಬ್ಬರು ಕೂಡ ಹೋಗಿ ಅಲ್ಲೇ ಕೂತು ಕಾಫಿ ಟೀ ಕುಡಿಯೋದು. ಅವ್ರ ಜೊತೆ ಇದ್ದವರೆಲ್ಲ ಉರ್ದು ಭಾಷೆ ಕಲ್ತ್ಕೊಂಡ್ಬಿಟ್ರು. ಭಾಳ ಜನ ಅವ್ರ ಜೊತೆ ಮಾತಾಡಿ ನಮ್ಮ ತಂದೆ ಒಂದು ದೊಡ್ಡ ತೋಟ ಇತ್ತು. ಅವ್ರು ನಮ್ಮ ತಂದೆಗೆ ವಹಿಸಿದ್ರು, ನೋಡ್ಕೋಬೇಕು ನೀವು ಅಂತೇಳಿ ಸೇಫಾಗಿ ನೋಡ್ಕೊಂಡು ಅವ್ರು ಬೇರೆ ಚಿಕ್ಕೇಗೌಡರು ಅಂತೇಳಿ ಇದೇ ಪಕ್ಕದ ಊರಿನವ್ರಿಗೆ ಮಾರಾಟ ಮಾಡಿದ್ರು. ನಮ್ಮ ಅಬ್ದುಲ್ ನಜೀರ್ ಸಾಬ್ರಿದ್ರು, ಬೀಗರು ಗಫಾರ್ ಬೇಗ ಅಂತ ಬೋಟಿ ಬಜಾರ್ಲಿದ್ರು. ಅವ್ರ ತಮ್ಮ ಪಾಷನ್ಗೆ
ಇವ್ರ ಮಗಳು ಮದುವೆ ಮಾಡಿದರು. ಅವರು ನಮ್ಮ ಪ್ರಾಂತ್ಯದಲ್ಲಿ ಬರೋರು ಎಲ್ಲ ಮಾವಿನಕಾಯಿ ವ್ಯಾಪಾರ ಮಾಡ್ತಿದ್ದವರು ಅವರೇ. ಮನೆ ಬೇಕಾದಂಥ ಬಿಂದಿಗೆ ಏನೇನು ಬೇಕೋ ಎಲ್ಲನೂ ಅದು ಅವರೇ ಮಾಡ್ತಿದ್ದವರು. ಎತ್ತುಗಳಿಗೆ ಲಾಳ ಕಟ್ಟಬೇಕಾದ್ರೂ ಇವತ್ತು ಅವರೇ ಮಾಡ್ತಿದ್ದು. ರೈತರ ಜೊತೆಯಲ್ಲಿ ಅವರ ಸಂಪರ್ಕ, ಆ ರೀತಿಯ ಬಾಂಧವ್ಯ ಭಾಳ ಪುರಾತನ ಕಾಲದಿಂದ ಕೂಡ ಬೆಳ್ಕೊಂಡು ಬಂದಿದೆ. ಇವತ್ತು ನೆನ್ನೆದೆಲ್ಲ ಅದು ಇತ್ತೀಚಿನ ದಿನಮಾನಗಳಲ್ಲಿ ಭಾಳಷ್ಟು ಕೊರತೆ. ಇತ್ತೀಚಿನ ಯುವಕರಲ್ಲಿ ಆ ಅರಿವು ಉಳಿತಾ ಇಲ್ಲ. ಹಿಂದೆ ಅಷ್ಟೊಂದು ಪ್ರೀತಿ ನಮ್ಮ ಇಲ್ವಾಲ್ದಲ್ಲಿ ಭಾಷಾ ಅಂತೇಳಿ 3-4 ಜನ ಅಂತಂದ್ರೆ ವಿದ್ಯಾವಂತ ಇಲ್ಲ, ಅವ್ರದ್ದೇ ದೊಡ್ಡ ಅಂಗಡಿ. ಜಮೀನ್ದಾರಗಳು, ಭಾರಿ ಜಮೀನ್ದಾರಗಳಿದ್ದರು, ಅಲ್ಪಸಂಖ್ಯಾತರಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ ಈಗಿನವ್ರಿಗೆ. ಅವರು ಕೃಷಿಯಲ್ಲಿ ಬದುಕಿದವ್ರೆ, ರೈತರಿಗೆ ಬೆಂಬಲ ಕೊಟ್ಟವ್ರೆ. ಎಲ್ಲ ರೀತಿಯ ಮನೆಗಳ ಸಂಪರ್ಕ, ಮಹಿಳೆಯರ ಸಂಪರ್ಕ, ಎಲ್ಲರ ಜೊತೆಗೂಡಿ ಒಂದೇ ಕುಟುಂಬದಂತೆ ಬದುಕ್ತಾ ಇರೋದನ್ನು ಇವತ್ತು ನಾನು ಕಂಡಿದ್ದೀನಿ. ಯಾವತ್ತೂ ಕೂಡ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಹೇಳಿದ್ರೆ ಬಸವಣ್ಣವರಾಗಲಿ, ಬುದ್ಧ ಆಗಲಿ, ಅಂಬೇಡ್ಕರ್ ಆಗಲಿ, ವಿವೇಕಾನಂದರಾಗಲಿ, ಯಾರೊಬ್ಬರು ಕೂಡ ಅಲ್ಪಸಂಖ್ಯಾತರನ್ನ ಬಿಟ್ಟಂತಾಗಲಿ, ಬೇರೆ ಸಮಾಜಗಳ ಜಾತಿ ಅಂತಲೇ ಜಾತಿನೇ ಇರಲಿಲ್ಲ. ಎಲ್ಲ ಧರ್ಮ, ಎಲ್ಲ ಪಂಥ, ಎಲ್ಲ ಸಮಾಜವೂ ಕೂಡ ಭಾರತ ದೇಶದ ಮಕ್ಕಳು. ನಾವೆಲ್ಲರೂ ಕೂಡ ಎಲ್ಲ ಭಾರತ ದೇಶದ ಪ್ರಜೆಗಳು, ಭಾರತ ದೇಶದ ಮಕ್ಕಳು. ನಮ್ಮ ಧರ್ಮಗುರುಗಳು ಇದ್ದಾರೆ, ಅವ್ರು ಅಲ್ಪಸಂಖ್ಯಾತರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಲ್ಲ, ದೇಶಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ವಿದ್ಯಾವಂತರಾಗಿ ಅಂತ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಇಲ್ವಾಲ್ದಲ್ಲಿ ಒಂದು ಮಸೀದಿ ಇದೆ, ಸಂಪೂರ್ಣ ಹಿಂದೂಗಳೇ ಹೋಗೋದ ಮಸೀದಿಗೆ, ದರ್ಗಾ ಇಲ್ವಾಲ್ದಲ್ಲಿ ಇರ್ತಕ್ಕಂಥ ಇಲ್ವಾಲ್ದೆ ಆ ಫ್ಯಾಕ್ಟ್ರಿ ಅದೆಲ್ಲ ಅವ್ರದ್ದೇ. ಬೆಳವಾಡಿ ಇರ್ತಕ್ಕಂಥ ಫ್ಯಾಕ್ಟ್ರಿ, ಜಮೀನು, ರಾಮಸ್ವಾಮಿ ಸರ್ಕಲ್ ಪೆಟ್ರೋಲ್ ಬಂಕು, ನಿಮ್ಮ ಜಯಲಕ್ಷ್ಮೀಪುರಂ ಕಾನ್ವೆಂಟಿಂದ ಮುಂದ್ಗಡೆ ಇರ್ತಕ್ಕಂಥ ದೊಡ್ಡ ಬಿಲ್ಡಿಂಗು, ಇವೆಲ್ಲವೂ ಕೂಡ ಅವ್ರ ಸಂಬಂಧಪಟ್ಟವರು. इस मस्जिद के संग बुनियाद के मौके पर हम सब यहाँ जमा हुए। अज्जू साहब चेयरमैन वक्फ बोर्ड, जो बड़ी सरगर्मी, एक 5-6 महीने हुआ चेयरमैनशिप लेकर, लेकिन बहुत सरगर्मी के साथ डिस्ट्रिक्ट के तमाम मसाजिद जो फाड़ पड़े हुए उनको आबाद करने के पीछे लगे हुए। ये सागर कट्टे की मस्जिद जो बारिश के मौके पर जी पानी चीता है, यहाँ सेफ्टी नहीं है, सहूलत नहीं है, इसके लिए ये बाजू की जगह जो वक्फ की ही है इसको मिलाकर मस्जिद बनाकर यहाँ इत्तेहाद का, अमन का पैगाम इस मस्जिद के ज़रिए देना चाहते हैं। मैं हमारे GT देवेगौड़ा साहब, ये लाखों में एक ऐसे मिनिस्टर मिलते हैं, लाखों में, जो मोहब्बत प्रीति के साथ हमारे साथ जो जुड़े हुए हैं, ऐसे मिनिस्टर बहुत कम हम देखने को मिले हैं। बड़ा ऊंचा ख्याल है आपका। अल्लाह इनकी सेहत व आफियत सलामती दे, इनका साया हम पर खातिर कायम रखे। ऐसे ಲೀಡರ್ಸ್ की आज हमने ज़रूरत है। ವಿಶೇಷವಾಗಿ ಆಗಮಿಸಿ ಅವರೆಲ್ಲರೂ ಕೂಡ ಪ್ರಥಮವಾಗಿ 10 ಲಕ್ಷವನ್ನು ಅವರೇನು ಬಿಡುಗಡೆ ಮಾಡಿಸಿ ತಂದಿದ್ದಾರೆ, ಅದನ್ನು ಪೂರ್ಣಗೊಳಿಸಲಿಕ್ಕೆ ನಾನು ಕೂಡ ನಮ್ಮ ಮಂತ್ರಿಗಳ ಜೊತೆ ಗೆಳೆಯರಾದಂಥ ಜಮೀರ್ ಅವರು ಇವತ್ತು ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಒಬ್ಬ ದೊಡ್ಡ ನಾಯಕನಾಗಿರ್ತಕ್ಕಂಥ ಜಮೀರ್ ಅವರು ವಸತಿ ಖಾತೆಯ ಸಚಿವರಾಗಿದ್ದಾರೆ. ಇವೆಲ್ಲ ಅಲ್ಪಸಂಖ್ಯಾತರ ವಕ್ಫ್ ಬೋರ್ಡ್ನ ಅಧ್ಯಕ್ಷರು ಕೂಡ ಅವರೇ ಇದ್ದಾರೆ. ವಕ್ಫ್ ಮಂಡಳಿ ಇಲಾಖೆನೂ ಕೂಡ ಅವ್ರ ಕೈಯಲ್ಲಿ ಇರೋದ್ರಿಂದ ಅವರು ಎಷ್ಟು ಉತ್ಸಾಹದಿಂದ ಅಲ್ಪಸಂಖ್ಯಾತರ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಲ್ಲೂ ಕೂಡ ಮಾಡಿ ನಿಮ್ಗೆ ಏನಾಗಬೇಕು ಅನ್ನೋದನ್ನು ನೀವು
ಹಾಕ್ಸ್ಕೊಂಡು ಭಾಳ ವರ್ಷ ಆಯ್ತು. ಯಾರ್ಯಾರು ಶಾಲ ಹಾರ ಹಾಕೋದವ್ರಿಗೆಲ್ಲ ಅಧಿಕಾರ ಸಿಗುತ್ತೆ ಗೌಡ್ರ ಕಡೆಯಿಂದ. ಆಗೋಯ್ತು ಕಣ ಜಮಾನ ಬಾಬು. ಇದೆ ಅಣ್ಣ, ಜಮಾನ ಎಲ್ಲೂ ಹೋಗಿಲ್ಲ. ಸರ್ ಈ ಕಡೆ